ನನ್ನ ಯೂಟ್ಯೂಬ್ ಚಾನಲಲ್ಲಿ 62,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಇದುವರೆಗೂ ಮಿನಿಮಮ್ ಅಂತ ಹೇಳಿದ್ರೆ ಒಂದು 350 ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇನೆ. ಅದಲ್ಲಿ 350 ವಿಡಿಯೋಸ್ ಕೂಡ ನಾನು ಎಡಿಟಿಂಗ್ ಮಾಡಿರೋದು ಕೇವಲ ನನ್ನ ಮೊಬೈಲ್ನಲ್ಲಿ, ನನ್ನ ಸ್ವಂತ ಮೊಬೈಲ್ನಲ್ಲಿ. ಇವಾಗ ಐಫೋನ್ 11 ಇದೆ. ಮುಂಚೆ ನನ್ನ ಹತ್ರ ಸ್ಯಾಮ್ಸಂಗ್ S8 ಇತ್ತು. ಅದೇ ಮೊಬೈಲಲ್ಲಿ ನಾನು ಇಷ್ಟು ವರ್ಷ ವಿಡಿಯೋಸನ್ನು ಎಡಿಟಿಂಗ್ ಮಾಡಿದ್ದು. ಅದರಿಂದ ನಿಮಗೂ ಕೂಡ ಮೊಬೈಲಲ್ಲೇ ವಿಡಿಯೋ ಎಡಿಟಿಂಗ್ ಅನ್ನು ಕಲಿಬಹುದು. ಇವತ್ತಿನ ವಿಡಿಯೋದಲ್ಲಿ ಒಂದು 4 ಬೇಸಿಕ್ ಸ್ಟೆಪ್ಸ್ ಅನ್ನು ಹೇಳ್ಕೊಡ್ತೇನೆ. ಯೂಟ್ಯೂಬ್ ಎಡಿಟಿಂಗ್ ಕಲಿಯೋದು ಹೇಗೆ, ಯೂಟ್ಯೂಬ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟಿಂಗ್ ಗೊತ್ತಿರಲೇಬೇಕು. ಮಿನಿಮಮ್ ಬೇಸಿಕ್ ಲೆವೆಲ್ ಆದ್ರೂ ಗೊತ್ತಿರಬೇಕು. ಅದನ್ನು ನಾನು ಕೇವಲ 4 ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನ 4 ಪಾಯಿಂಟ್ ಅನ್ನ ಇಲ್ಲಿ ಬರ್ಕೊಂಡ್ ಬಂದಿದ್ದೀನಿ. ಅದನ್ನು ನೀವು ಕಲ್ತ್ಕೊಳ್ಳಿ. ಆ 4 ಸ್ಟೆಪ್ ಅನ್ನ ಕಲ್ತ್ರೆ ನೀವು ಮಿನಿಮಮ್ ಬೇಸಿಕ್ ಲೆವೆಲ್ ಆಫ್ ಎಡಿಟಿಂಗ್ ಅನ್ನ ಕಲಿಬಹುದು. ಅದು ಬಂದ್ರೆ ಮಾತ್ರ ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಎಡಿಟಿಂಗ್ ಅನ್ನ ಮಾಡಕ್ಕಾಗೋದು. ಇವಾಗ ಏನೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿದ್ರು ಫಸ್ಟ್ ಬೇಕಾಗಿರೋದು ಫೌಂಡೇಶನ್ ಚೆನ್ನಾಗಿದ್ರೆ, ಗಟ್ಟಿಯಾಗಿದ್ರೆ, ಸ್ಟೇಬಲ್ ಆಗಿದ್ರೆ, ಪರ್ಫೆಕ್ಟ್ ಆಗಿದ್ರೆ ನಿಮಗೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಬಹುದು. ಅಂದ್ರೆ ಬುರ್ಜ್ ಖಲೀಫಾ ಅಂತ 130 ಫ್ಲೋರ್ ಇರೋ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಬಹುದು. ಅಂದ್ರೆ ಬೇಸ್ ಗಟ್ಟಿಯಾಗಿರ್ಬೇಕು, ನಮ್ಮ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಅದಕ್ಕೆ ಈ 4 ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು 4 ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 4 ಬೇಸಿಕ್ ಪಾಯಿಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ 4 ಕಲ್ತ್ರೆ ನಿಮ್ಗೆ ಈಸಿಯಾಗಿ ವಿಡಿಯೋ ಎಡಿಟಿಂಗ್ ಬೇಸಿಕ್ ಅನ್ನ ಕಲಿಬಹುದು. ಬೇಸಿಕ್ ಅನ್ನ ಕಲ್ತ್ರೆ ಮತ್ತೆ ನಿಮ್ಗೆ ಅಡ್ವಾನ್ಸ್ ಅನ್ನ ಕಲಿಬಹುದು. ಅಡ್ವಾನ್ಸ್ ಕಲ್ತ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಎಡಿಟಿಂಗ್ ಮಾಡಬಹುದು. ಈ 4 ಪಾಯಿಂಟ್ಸ್ ನಿಮ್ಗೆ ಬಂದ್ರು ಓಕೆ, ವಿಡಿಯೋ ಎಡಿಟಿಂಗ್ ಅನ್ನ ಆರಾಮ್ಸೆ ಮಾಡಬಹುದು, ಕೂತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ಮಾಡಬಹುದು. ಬುಕ್ ಅಲ್ಲಿ ಹೇಳ್ಕೊಡೋದು ಮಾತ್ರ ಅಲ್ಲ, ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಕೂಡ ಇಲ್ಲಿ ಸೈಡ್ ಅಲ್ಲಿ ಕೊಡ್ತೀನಿ. ನಿಮ್ಗೆ ಅದನ್ನ ನೋಡಿ ಕೂಡ ಕಲಿಬಹುದು. ಪಿನ್ ಟು ಪಿನ್ ಡೀಟೇಲ್ ಕೊಡ್ತೀನಿ. ಯಾರು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಇವಾಗ ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕು, ಮತ್ತೆ ಅಪ್ಲೋಡ್ ಮಾಡಬೇಕು, ವೈರಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಬೇಕಾಗಿರೋ ಒಂದು ಮೈಕ್ ಮುಂದೆ ಮಾತಾಡ್ಲಿಕ್ಕೆ ಬರಬೇಕು. ಮೈಕ್ ಮುಂದೆ ಮಾತಾಡ್ಲಿಕ್ಕೆ ಬರಲಿಲ್ಲ, ಸ್ಕ್ರೀನ್ ಮುಂದೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ವಿಡಿಯೋಸ್ ಅನ್ನ ರನ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಾಡಬಹುದು. ಆ ತರ ಯೂಟ್ಯೂಬ್ ಚಾನಲ್ ಮಾಡೋರು ಇದ್ದಾರೆ. ಅದು ಹೇಗಂತ ಹೇಳ್ತೀನಿ ನೆಕ್ಸ್ಟ್. ಇವಾಗ ನಿಮ್ಗೆ ಈ 4 ಪಾಯಿಂಟ್ ಅನ್ನ ನಾನು ಹೇಳ್ಕೊಡ್ತೇನೆ. ಅಂದ್ರೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿದ್ರು ನಿಮ್ಗೆ ಒಳ್ಳೆ ಯೂಸ್ಫುಲ್ ಆಗಿರುತ್ತೆ. 100% ಮನಸ್ಸು ಕೊಟ್ಟು ವಿಡಿಯೋ ನೋಡಿ ಕಲೀರಿ, ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ನಾವು ವಿಡಿಯೋಗೆ ಹೋಗೋಣ. ಎಡಿಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಕ್ವಶನ್ ನಮ್ಮ ಹತ್ರ ಕೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವ ಆಪ್ ಅನ್ನ ಎಡಿಟಿಂಗ್ಗೆ ಬಳಸಬೇಕು ಅಂತ ಕೇಳ್ತಾರೆ. ಇವಾಗ ಇಲ್ಲಿ 4 ಆಪ್ಸ್ ಇದೆ. 4 ಆಪ್ಸ್ ತುಂಬಾ ಚೆನ್ನಾಗಿದೆ. ನಾನು 4 ಆಪ್ಸ್ ಅನ್ನು ಕೂಡ ಯೂಸ್ ಮಾಡಿದ್ದೀನಿ. ಆದ್ರೂ ನಾನು ಅದು ಯಾವ್ದು ಅಂತ ಹೇಳ್ತೇನೆ. ಓಕೆ, ಫಸ್ಟ್ ಇನ್ಶಾಟ್, ಎರಡನೇದು ಕೈನ್ ಮಾಸ್ಟರ್, ಅದ ನಂತರ ಇವಾಗ VN ಎಡಿಟರ್ ಇದೆ, ಮತ್ತೆ ಕ್ಯಾಪ್ ಕಟ್ ಇದೆ. ಕ್ಯಾಪ್ ಕಟ್ ಸ್ವಲ್ಪ ಈಸಿ ಇಲ್ಲ, ಸ್ವಲ್ಪ ಟಫ್ ಇದೆ ಯೂಸ್ ಮಾಡಕ್ಕೆ. VN ಎಡಿಟರ್ ಮತ್ತೆ ಇನ್ಶಾಟ್ ಚೆನ್ನಾಗಿದೆ. ಮತ್ತೆ ಕೈನ್ ಮಾಸ್ಟರ್ ಸ್ವಲ್ಪ ಓಲ್ಡ್ ಆಯ್ತು, ಅದು ಓಲ್ಡ್ ಮಾಡೆಲ್. ನಾವು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ 7 ವರ್ಷಕ್ಕಿಂತ ಮುಂಚೆ ನಾನು ಕೈನ್ ಮಾಸ್ಟರ್ ಯೂಸ್ ಮಾಡ್ತಾ ಇದ್ದೆ. ಇವಾಗ ಅದು ಯೂಸ್ ಮಾಡ್ತಾ ಇಲ್ಲ, ಅದು ಅಷ್ಟು ಚೆನ್ನಾಗಿಲ್ಲ. ಇವಾಗ ನಿಮ್ಗೆ ಬೆಸ್ಟ್ ಆಪ್ಷನ್ ಯಾವ್ದು ಅಂತ ಹೇಳಿದ್ರೆ, ಒಂದು ಇನ್ಶಾಟ್, ಇನ್ನೊಂದು ಇದು VN ಎಡಿಟರ್ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಬೆಸ್ಟ್ ಅಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ಪರ್ಸನಲ್ ಆಗಿ ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಇನ್ಶಾಟ್ ಅಲ್ಲಿ ಎಲ್ಲ ಆಪ್ಷನ್ಸ್ ಇದೆ ನಮ್ಗೆ ಬೇಕಾಗಿರೋದು. ಮತ್ತೆ ಕ್ಯಾಪ್ ಕಟ್ ಅಲ್ಲಿ ಒಳ್ಳೆ ಆಪ್ಷನ್ಸ್ ಇದೆ, ಬಟ್ ಅದು ಸ್ವಲ್ಪ ಅಡ್ವಾನ್ಸ್ಡ್, ಅದಷ್ಟು ಈಸಿ ಇಲ್ಲ. ಸ್ವಲ್ಪ ಕಲ್ತ ನಂತರ ನಿಮ್ಗೆ ಅದಕ್ಕೆ ಹೋಗ್ಬೋದು. ನಾನು ಅದಕ್ಕೆ ಈಗ ಇನ್ಶಾಟ್ ಅನ್ನ ನಿಮ್ಗೆ ರೆಕಮೆಂಡ್ ಮಾಡ್ತೇನೆ. ಯಾಕಂದ್ರೆ ಈಸಿ ಇದೆ, ಬೆಸ್ಟ್ ಇದೆ, ಸಿಂಪಲ್ ಇದೆ. ಎಲ್ಲ ಸಿಂಪಲ್ ಆಗಿ ನಿಮ್ಗೆ ಎಡಿಟಿಂಗ್ ಮಾಡ್ಬೋದು, ಕಲಿಬಹುದು, ತುಂಬಾ ಈಸಿ. ಅದಕ್ಕೆ ನಾನು ಇನ್ಶಾಟ್ ಅನ್ನ ನಿಮ್ಗೆ ರೆಕಮೆಂಡ್ ಮಾಡ್ತೇನೆ. ಇನ್ಶಾಟ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮತ್ತೆ ಅದು ಫ್ರೀ ಕೂಡ ಇದೆ, ಅದಕ್ಕೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ, ಏನಿಲ್ಲ, ಫ್ರೀ ಇದೆ, ಫ್ರೀ ಆಗಿ ಯೂಸ್ ಮಾಡಬಹುದು. ಈಗ ವಿಡಿಯೋ ಎಡಿಟಿಂಗ್ ಇದು ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನೀವು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿದನ್ನ ನಿಮ್ಮ ಗ್ಯಾಲರಿಯಲ್ಲಿ ಸ್ಟಾಕ್ ಆಗಿರುತ್ತೆ. ಒಂದು ಸ್ಕ್ರಿಪ್ಟ್ ಬರೀತೀರಾ. ಇವಾಗ ಒಂದು ಟಾಪಿಕ್, ನೀವು ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ತಿಳ್ಕೊತೀರಾ. ಅದರದ್ದು ಒಂದು 10 ಪಾಯಿಂಟ್ ಅನ್ನ ಈ ತರ ಸ್ಕ್ರಿಪ್ಟ್ ತರ ಬರ್ಕೋತೀರಾ. ಇದು ನಾನು ಸ್ಕ್ರಿಪ್ಟ್ ಬರೆದಿರೋದು. ಸ್ಕ್ರಿಪ್ಟ್ ತರ 10 ಪಾಯಿಂಟ್ ಅನ್ನ ಬರ್ಕೋಬೇಕು. ಒಂದೊಂದು ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಒಂದು 10 ಪಾಯಿಂಟ್ ಇದ್ರೆ 10 ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಕಟ್ ಆಗಿ 10 ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಅದು ನಿಮ್ಮ ಗ್ಯಾಲರಿಯಲ್ಲಿ ಇರುತ್ತೆ. ಅದನ್ನ ಒಂದೊಂದನ್ನೇ ನೀವು ಇನ್ಶಾಟ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಅದೇ ಆಡಿಂಗ್ ಕ್ಲಿಪ್ಸ್ ಅಂತ ಹೇಳಿದ್ರೆ, ನೀವು ಮಾಡಿರೋ 10 ವಿಡಿಯೋಗಳನ್ನ ಒಟ್ಟಿಗೆ ಮಾಡಿ ಒಂದೇ ವಿಡಿಯೋವನ್ನ ಮಾಡೋದು ಅಷ್ಟೇ, ಸಿಂಪಲ್. 10 ವಿಡಿಯೋ ಇದ್ರೆ ಕಟ್ ಆಗಿ 10 ವಿಡಿಯೋ ಇದ್ರೆ ಅದನ್ನ ಒಂದೇ ವಿಡಿಯೋ ಆಗಿ ಜಾಯಿನ್ ಮಾಡೋದನ್ನ ಆಡಿಂಗ್ ಕ್ಲಿಪ್ಸ್ ಅಂತ ಸಿಂಪಲ್ ಆಗಿ ಹೇಳ್ತಾರೆ. ಇದು ನೋಡಿ, ನಂದು ಇನ್ಶಾಟ್ ಆ್ಯಪ್ ಇದೆ. ನಾನು ಇನ್ಶಾಟಲ್ಲಿ ಎಡಿಟ್ ಮಾಡೋದು. ಇದಕ್ಕೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, 3 ಆಪ್ಷನ್ ಬರುತ್ತೆ: ವಿಡಿಯೋ,
ಫೋಟೋ ಕೊಲಾಜ್ ಅಂತ ನಮಗೆ ವೀಡಿಯೋ ಎಡಿಟಿಂಗ್ ಬೇಕಾಗಿರೋದು, ಅದಕ್ಕೆ ವೀಡಿಯೋಗೆ ಕ್ಲಿಕ್ ಮಾಡಬೇಕು. ಓಕೆ, ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತುಂಬ ಆಪ್ಷನ್ ಇದೆ. ನ್ಯೂ ಅಂತ ಇದು ಒಂದು ಗ್ರೀನ್ ಆಪ್ಷನ್ ಇದೆ, ಅದು ಆ್ಯಕ್ಚುಲಿ ನ್ಯೂ, ಹೊಸದು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಕ್ಲಿಕ್ ಮಾಡಬೇಕು. ನಂದು ಹಳೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿರೋದು ಇಲ್ಲಿ ಕೆಳಗಡೆ ಇದೆ, ಅದಕ್ಕೆ ಬೇಕಾದರೂ ನಮ್ಗೆ ರಿಕವರ್ ಮಾಡ್ಬೋದು. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಹಳೆ ವೀಡಿಯೋಸ್ ಎಡಿಟಿಂಗ್ ಮಾಡಿರೋದೆಲ್ಲ ನಮ್ಗೆ ಬರುತ್ತೆ ಸ್ಕ್ರೀನ್ಗೆ. ಇವಾಗ ನಾವು ನ್ಯೂಗೆ ಹೋಗೋಣ. ನ್ಯೂಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ. ಇದು ನನ್ನ ಗ್ಯಾಲರಿಯಲ್ಲಿರುವಂತಹ ವೀಡಿಯೋಸ್ ಇದೆಲ್ಲ. ಇದರಲ್ಲಿ ನಮಗೆ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನಾನಿವಾಗ ವೀಡಿಯೋ ಎಡಿಟಿಂಗ್, ಇವಾಗ ಇದಕ್ಕೆ ಆ್ಯಡಿಂಗ್ ಕ್ಲಿಪ್ಸ್. ಓಕೆ, ಫಸ್ಟ್ ಪಾಯಿಂಟ್, ಈಗ ನಾನು 2 ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡ್ತೀನಿ. 2 ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡಿ ಒಂದೇ ವೀಡಿಯೋ ಆಗಿ ಮಾಡಿ ಪರಿವರ್ತನೆ ಮಾಡ್ತೀನಿ. ಇಲ್ಲೊಂದು ಇದೆ 3 ಸೆಕೆಂಡ್ ಇದೆ, ಇಲ್ಲೊಂದು ಇದೆ 25 ಸೆಕೆಂಡ್ ಇದೆ. ಇದಕ್ಕೊಂದು ಕ್ಲಿಕ್ ಮಾಡ್ತೀನಿ, ಇದಕ್ಕೊಂದು ಕ್ಲಿಕ್ ಮಾಡ್ತೀನಿ. 2 ಕ್ಲಿಕ್ ಮಾಡಿದೆ, ಅವಾಗ ವೈಟ್ ಲೇಬಲ್ ಬಂತು ಆ ವಿಡಿಯೋ ಮೇಲೆ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಗ್ರೀನ್ ರೈಟ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಬಂತು ನೋಡಿ, ಅದೇ ಆಟೋಮ್ಯಾಟಿಕ್ಕಾಗಿ ಸೆಲೆಕ್ಟ್ ಆಯಿತು. ಇವಾಗ 2 ವೀಡಿಯೋ ಇದೆ, ಇಲ್ಲೊಂದು ವೀಡಿಯೋ ಇದೆ, ನಿಮ್ಗೆ ಕಾಣಿಸ್ಬೋದು ಇಲ್ಲಿ ಕೆಳಗಡೆ. ಇಲ್ಲೊಂದು ವೀಡಿಯೋ ಇದೆ, ಇಲ್ಲೊಂದು ವೀಡಿಯೋ ಇದೆ. ಇದು 3 ಸೆಕೆಂಡ್, ಇದು ಫಸ್ಟ್, ಇದು ಸೆಕೆಂಡ್, ಇದು 25 ಸೆಕೆಂಡ್ ಇದೆ. ಇದು ಆ್ಯಡಿಂಗ್ ಕ್ಲಿಪ್ಸ್. ಇದು ಇವಾಗ 2 ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಇನ್ನೂ ಒಂದು ಕ್ಲಿಪ್ ಬೇಕು ಅಂತ ಹೇಳಿದ್ರೆ ಈ ಥರ ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ ಪ್ಲಸ್ ಬಟನ್ ಇದೆ, ರೆಡ್ಡಲ್ಲಿ ಪ್ಲಸ್ ಬಟನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ಲ್ಯಾಂಕನ್ನು ಕೂಡ ಇಂಪೋರ್ಟ್ ಮಾಡ್ಬೋದು. ವೀಡಿಯೋ, ಫೋಟೋ ಯಾವುದು. ನಾನು ವೀಡಿಯೋ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋಗೆ ಕ್ಲಿಕ್ ಮಾಡಬೇಕು, ವಾಪಸ್ ಬರುತ್ತೆ ನನ್ನ ಗ್ಯಾಲರಿಗೆ. ನಮಗೆ ಯಾವುದು ವೀಡಿಯೋ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಬೋದು. ನಂದು ಓಲ್ಡ್ ಒಂದು ವೀಡಿಯೋ ಇದೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಈ ಥರ ವೈಟ್ ಲೇಬಲ್ ಬರುತ್ತೆ. ಮತ್ತು ರೈಟ್ ಕ್ಲಿಕ್ ಆದರೆ ಆಟೋಮ್ಯಾಟಿಕ್ಕಾಗಿ ಅದು ನೋಡಿ ಬಂತು, ಇಂಪೋರ್ಟ್ ಆಯಿತು. ಇಷ್ಟೇ. ನಿಮ್ಗೆ 10 ಅಲ್ಲ, 20 ಅಲ್ಲ, 30 ಅಲ್ಲ, 100 ವೀಡಿಯೋಸ್ ಕ್ಲಿಪ್ಸನ್ನು ಬೇಕಾದ್ರೆ ಈ ಥರ ಆ್ಯಡ್ ಮಾಡ್ತಾ ಹೋಗ್ಬೋದು. ಅಂದರೆ 100 ವೀಡಿಯೋ ಮಾಡಿಟ್ರು ಅದನ್ನು ಒಂದೇ ವೀಡಿಯೋ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಯಾವುದು ಇನ್ಶಾರ್ಟ್. ನೀವು ಜಸ್ಟ್ ಸೆಲೆಕ್ಟ್ ಮಾಡಿ ಇದಕ್ಕೆ ಒತ್ತಿದ್ರೆ ಆಯಿತು, ಅಷ್ಟೇ. ಇದು ಸಿಂಪಲ್ ಫಸ್ಟ್ ಸ್ಟೆಪ್. ಓಕೆನಾ? ಇನ್ನು ಸೆಕೆಂಡ್ ಪಾಯಿಂಟಿಗೆ ಬರೋಣ. ಆ್ಯಡಿಂಗ್ ವಾಯ್ಸ್ ಓವರ್ ಸೆಕೆಂಡ್ ಪಾಯಿಂಟ್. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ಇವಾಗ ನಾವು ಫಸ್ಟ್ ವಾಯ್ಸ್ ಓವರ್ ಮಾಡಬೇಕಾ ಅಥವಾ ಫಸ್ಟ್ ಎಡಿಟಿಂಗ್ ಮಾಡಬೇಕಾ ಅಥವಾ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ಇವಾಗ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದ್ರೆ ಸ್ಕ್ರಿಪ್ಟ್ ಬರಿಬೇಕು. ಅಂದ್ರೆ ಫಸ್ಟ್ ಸ್ಕ್ರಿಪ್ಟ್ ಬರೆದಿರೋದನ್ನ ವಾಯ್ಸ್ ಓವರ್ ಕೊಡಬೇಕು. ಮೈಕ್ ಅಥವಾ ನಿಮ್ಮ ರೆಕಾರ್ಡಿಂಗ್ ಅಲ್ಲಿ ವಾಯ್ಸ್ ಓವರ್ ಕೊಡ್ಬೋದು, ಅಥವಾ ಡೈರೆಕ್ಟ್ ನೀವು ಇನ್ಶಾರ್ಟ್ ಅಲ್ಲಿ ವಾಯ್ಸ್ ಓವರ್ ಕೊಡ್ಬೋದು. ಅದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೆ ಡೈರೆಕ್ಟ್ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ವಾಯ್ಸ್ ಓವರ್ ಕೊಟ್ಟಾದ ನಂತರ ಎಡಿಟಿಂಗ್ ಬರುತ್ತೆ. ಓಕೆ, ಅದು 3ನೇ ಸ್ಟೆಪ್. ಅಥವಾ ವಾಯ್ಸ್ ಓವರ್ ಅಂತ ಹೇಳಿದ್ರೆ ನಿಮ್ಗೆ ಮ್ಯೂಸಿಕ್ ಕೊಡಬಹುದು. ಇದ್ರಲ್ಲಿ ಮ್ಯೂಸಿಕ್ ಕೊಡೋ ಆಪ್ಷನ್ಸ್ ಕೂಡ ಇದೆ, ಅದನ್ನ ನಾನು ತೋರಿಸ್ತೀನಿ ನೋಡಿ. ನೀವು ಇವಾಗ ವಾಯ್ಸ್ ಓವರ್ ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಕೇವಲ ಫೋಟೋಗಳನ್ನು ಇಟ್ಟು ಅಥವಾ ವಿಡಿಯೋಗಳನ್ನಿಟ್ಟು ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅವಾಗ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಇನ್ಶಾರ್ಟಿಗೆ ಹೋಗಿ ವೀಡಿಯೋಗೆ ಹೋಗಿ ವೀಡಿಯೋ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಇದೆ, ನ್ಯೂಗೆ ಕ್ಲಿಕ್ ಮಾಡಿ ನಾನೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ. ಈ ವಿಡಿಯೋವನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಇದು ನೋಡಿ ನಂದು ವೀಡಿಯೋಸ್ ಇದು, ಫೋಟೋಸ್ ಇದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿರೋದು. ಇದನ್ನೊಂದು 4-5 ಫೋಟೋಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಎಲ್ಲ ಸೆಲೆಕ್ಟ್ ಮಾಡಿ, ತೊಂದರೆ ಇಲ್ಲ, ಏನಿಲ್ಲ. ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ವೀಡಿಯೋ ಬೇಕಾದ್ರೆ ವೀಡಿಯೋ ಸೆಲೆಕ್ಟ್ ಮಾಡ್ಬೋದು. ನಾನು ಫೋಟೋ ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರೀನ್ ರೈಟ್ ಇದೆ, ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಓಕೆ, ರೈಟ್ ಮಾಡಿದಾಗ ಅದು ಆಟೋಮ್ಯಾಟಿಕ್ಕಾಗಿ ಸೆಲೆಕ್ಟ್ ಮಾಡುತ್ತೆ ನೋಡಿ. ಇದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಫೋಟೋಸ್ ಇಲ್ಲಿ ಬಂತು. ಇವಾಗ ಇದಕ್ಕೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ನೋಡೋಣ. ಓಕೆ, ಇವಾಗ ಇಲ್ಲಿ ಆಡಿಯೋ ಅಂತ ಇದೆ ನೋಡಿ, ಆಡಿಯೋ ಸೆಕೆಂಡ್ ಆಪ್ಷನ್. ಇದಕ್ಕೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮ್ಯೂಸಿಕ್ ಬೇಕಾದರೂ ಆ್ಯಡ್ ಮಾಡ್ಬೋದು, ಮತ್ತು ವಾಯ್ಸ್ ಓವರ್ ಕೊಡ್ತೀರಾ ಅಂದರೆ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಮ್ಯೂಸಿಕ್ ಬೇಕಂದರೆ ಫಸ್ಟ್ ಆಪ್ಷನ್ ಮ್ಯೂಸಿಕ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಇದಲ್ಲೇ ಇದೆ. ನೀವು ಯಾವುದಾದ್ರೂ ಕೊಡ್ತೀರಾ ಅಂದರೆ ನಿಮ್ಗೆ ಇದನ್ನೇ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ಯಾವುದಕ್ಕೆ ಬೇಕಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಮ್ಯೂಸಿಕ್ ಬರುತ್ತೆ. ಮತ್ತು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಇದೆ. ಅದು ನೀವು ಬೇರೆ ವೀಡಿಯೋದಿಂದ ಆ ಸೌಂಡನ್ನು ತೆಗೆದು ಇದಕ್ಕೆ ಹಾಕ್ತೀರಾ ಅಂದರೆ ಇದಕ್ಕೆ ಕ್ಲಿಕ್ ಮಾಡ್ಬೋದು. ಅಥವಾ ಯಾವುದಾದ್ರೂ ನೀವು ಡೌನ್ಲೋಡ್ ಮಾಡಿಟ್ಟಿದ್ದೀರಾ ಅಂತ ಹೇಳಿ ಆದರೆ ಮ್ಯೂಸಿಕ್ ಯಾವುದಾದ್ರು ಡೌನ್ಲೋಡ್ ಮಾಡಿಟ್ಟಿದ್ದೀರಾ ಅಂತ ಇಂಪೋರ್ಟೆಡ್ಗೆ ಕ್ಲಿಕ್ ಮಾಡ್ಬೋದು. ಇಂಪೋರ್ಟೆಡ್ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ಬಂದಿರುತ್ತೆ. ಇವಾಗ ನಾನು ಯಾವುದು ಡೌನ್ಲೋಡ್ ಮಾಡಿಟ್ಟಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ. ನೀವು ಡೌನ್ಲೋಡ್ ಮಾಡಿಟ್ಟಿದ್ರೆ ಅದನ್ನೇ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ನಿಮ್ಗೆ ಯಾವುದಾದ್ರು ಮ್ಯೂಸಿಕ್ ಕೊಡ್ತೀರಾ ಅಂದರೆ ಇಲ್ಲಿ ನೋಡಿ, ನಾನು ಇದಕ್ಕೊಂದು ಕ್ಲಿಕ್ ಮಾಡ್ತೀನಿ, ಪ್ರಮೋಷನ್ ಅಂತೇಳಿ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಪ್ಲಸ್ಸಿಗೆ ಕ್ಲಿಕ್ ಮಾಡಿದ್ರೆ ಆಯಿತು ನೋಡಿ, ಇದು ಬಂತು ಇಲ್ಲಿ ಆಟೋಮ್ಯಾಟಿಕ್ಕಾಗಿ ಇಲ್ಲಿ ಬಂತು. ಇದು ನಾನೇನು ಮಾಡಿಲ್ಲ ನೋಡಿ. ಫೋಟೋ ಚೇಂಜ್ ಆದ ತಕ್ಷಣ ಇದು ಆಡಿಯೋನು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಮ್ಯೂಸಿಕ್ ಬೇಡ, ನೀವು ವಾಯ್ಸ್ ಓವರ್
ಮತ್ತು ಮ್ಯೂಸಿಕ್ ಬೇಡ, ನೀವು ವಾಯ್ಸ್ ಓವರ್ ಕೊಡ್ತೀರಾ ಅಂತೇಳಿ ಆದರೆ ಇದು ಮ್ಯೂಸಿಕ್ ಬೇಡ, ಇದನ್ನು ಡಿಲೀಟ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನ್ ಇದೆ ನೋಡಿ, ಡಿಲೀಟ್, ಸ್ಪ್ಲಿಟ್, ಕಟ್ಟೆಲ್ಲ ಮಾಡ್ಬೋದು. ಇದನ್ನು ಡಿಲೀಟೇ ಮಾಡೋಣ, ಇದು ಬೇಡ, ಕಟ್ ಮಾಡಿ. ಇವಾಗ ಇದಕ್ಕೆ ನೀವು ನನ್ನ ಫೋಟೋಗೆ ಅಥವಾ ವೀಡಿಯೋಸ್ಗೆ ನೀವು ವಾಯ್ಸ್ ಓವರ್ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಫಸ್ಟಿಂದ ಬೇಕಂದ್ರೆ ಕೊಡ್ಬೋದು, ಇಲ್ಲಿ ಮಿಡ್ಲಿಂದ ಕೊಡೋಣ ಇವಾಗ. ಓಕೆ, ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಇದು ವಾಯ್ಸ್ ಓವರ್ ಕೊಡುವಂಥ ಫಸ್ಟ್ ಆಪ್ಷನ್ ಇದು. ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ತೋರಿಸುತ್ತೆ ಅದು. ಇನ್ ಶಾರ್ಟ್ ವುಡ್ ಲೈಕ್ ಟು ಆಕ್ಸೆಸ್ ದ ಮೈಕ್ರೋಫೋನ್ ಎಲ್ಲೋ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಈ ರೆಡ್ ಬಟನನ್ನು ಬಂತು. ರೆಡ್ ಬಟನ್ ಬಂದರೆ ರೆಡ್ ಬಟನ್ ಕ್ಲಿಕ್ ಮಾಡಿ ಮಾತಾಡ್ಬೋದು. ಹಾಯ್, ಹಲೋ, ನಮಸ್ತೆ. ನೋಡಿ, ನಾನು ಇದು ಮೊನ್ನೆ ಲುಲು ಮಾಲ್ಗೆ ಹೋದಾಗ ತೆಗೆಸಿದಂತಹ ಒಂದು ಫೋಟೋ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಬಂತಾ? ಅಲ್ಲಿಗೆ ಬೇಡ ಅಂದರೆ ಇದನ್ನು ಸ್ಟಾಪ್ ಮಾಡ್ಬೋದು. ರೆಡ್ ಬಟನನ್ನು ಆನ್ ಮಾಡಿದರೆ ರೆಕಾರ್ಡ್ ಆಗುತ್ತೆ, ಮತ್ತೊಮ್ಮೆ ಟ್ಯಾಪ್ ಮಾಡಿದರೆ ಆಫ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ರೆಕಾರ್ಡ್ ಆಗಿದೆ. ಈ ರೆಡ್ ಕಲರಲ್ಲಿ ಡಿಸ್ಪ್ಲೇ ಆಗಿರುವಂಥ ಜಾಗದಲ್ಲಿ ನಾವು ಕೊಟ್ಟಿರುವಂಥ ವಾಯ್ಸ್ ಓವರ್ ರೆಕಾರ್ಡ್ ಆಗಿದೆ. ರೈಟಿಗೆ ಕ್ಲಿಕ್ ಮಾಡೋಣ. ಓಕೆ, ರೈಟಿಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬಂದಿದೆ ಈ ರೆಡ್, ಇಲ್ಲಿ ಕಾಣಿಸ್ಬೋದು ನಿಮಗೆ. ಇದಕ್ಕೆ ಸೌಂಡ್ ಸ್ವಲ್ಪ ಜಾಸ್ತಿ ಕೊಡೋಣ, ಯಾಕಂದರೆ ಇವಾಗ ನೋಡಿ, ಇದು ನಾನು ಏನು ಮಾತಾಡಿದ್ದೀನಿ ಅಂತೇಳಿ ಅದೇ ತೋರಿಸುತ್ತೆ ನೋಡಿ. ಹಾಯ್, ಹಲೋ, ನಮಸ್ತೆ. ನೋಡಿ, ನಾನು ಇದು ಮೊನ್ನೆ ಲುಲು ಮಾಲ್ಗೆ ಹೋದಾಗ ತೆಗೆಸಿದಂತಹ ಒಂದು ಫೋಟೋ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಇಷ್ಟೇ ಇರೋದು. ಇದು ವಾಯ್ಸ್ ಓವರ್ ಕೊಟ್ಟಾಯಿತು. ಇನ್ನು ಈ ಕಡೆ ಬೇಕಂದ್ರೆ ನೀವು ಕೊಡ್ತಾ ಹೋಗ್ಬೋದು. ಎಷ್ಟು ಲಾಂಗ್ ವೀಡಿಯೋಸ್ಗೆ ಬೇಕಾದರೂ ವಾಯ್ಸ್ ಓವರ್ ಕೊಡ್ಬೋದು. ಇದೆಲ್ಲ ಆದ ನಂತರ ಇಲ್ಲಿ ರೈಟ್ ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಈ ಜಾಗದಲ್ಲಿ ಇದಕ್ಕೆ ವಾಯ್ಸ್ ಓವರ್ ಬಂದಿದೆ. ಹಾಯ್, ಹಲೋ, ನಮಸ್ತೆ. ನೋಡಿ, ನಾನು ಮತ್ತು ನಿಮಗೆ ಇದು ಫುಲ್ಲು ವೀಡಿಯೋಸ್ಗೆ ಬೇಕಂದ್ರೂ ವಾಯ್ಸ್ ಓವರ್ ಕೊಡ್ಬೋದು. ನಾನು ಕೇವಲ ಒಂದು ಪೋರ್ಷನಲ್ಲಿ ಮಾತ್ರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಸಾಕು. ಇವಾಗ ಅಷ್ಟು ಸಾಕು, ನಿಮ್ಗೆ ಅಷ್ಟು ಗೊತ್ತಿದ್ದರೆ ಸಾಕಾಗುತ್ತೆ. ಮತ್ತು ನಿಮ್ಗೆ ಅದೇ ಮ್ಯೂಸಿಕ್ ಕೊಡಬೇಕಾದ್ರೂ ಅಲ್ಲೇ ಆಡಿಯೋಗೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಆ್ಯಡ್ ಮಾಡ್ಬೋದು. ರೆಕಾರ್ಡಿಗೆ ಕ್ಲಿಕ್ ಮಾಡಿದ್ರೆ ಇದು ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಡ್ಬೋದು. ಅಷ್ಟೇ, ಸಿಂಪಲ್. ಇವಾಗ ಎರಡನೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತಾನೆ. ಮೂರನೇ ಪಾಯಿಂಟ್ಗೆ ಹೋಗೋಣ, ಆ್ಯಡಿಂಗ್ ದಿ ಎಲಿಮೆಂಟ್ಸ್ ಆ್ಯಂಡ್ ಎಫೆಕ್ಟ್ಸ್. ಇವಾಗ ಒಂದು ವಿಡಿಯೋಗೆ ಎಲಿಮೆಂಟ್ಸ್ ಅನ್ನ ಅಥವಾ ಎಫೆಕ್ಟ್ಸ್ ಇರುತ್ತಲ್ಲ, ಏನಾದ್ರೂ ಎಫೆಕ್ಟ್ಸ್, ಅದನ್ನ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಅದು ಒಂದು ಟೆಕ್ಸ್ಟ್ ಆಗಿರ್ಬೋದು, ಅಥವಾ ಸ್ಟಿಕ್ಕರ್ ಆಗಿರ್ಬೋದು, ಸ್ಕ್ರೀನ್ ಶಾಟ್ ಆಗಿರ್ಬೋದು, ಅಥವಾ ವಿಡಿಯೋ ಆಗಿರ್ಬೋದು, ಅಥವಾ ಆನಿಮೇಷನ್ ಆಗಿರ್ಬೋದು, ಅಥವಾ ಫೋಟೋ ಆಗಿರ್ಬೋದು. ಇವಾಗ ನಾನೊಂದು ವಿಡಿಯೋ ಇವಾಗ ಮಾತಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ ಸೈಡ್ ಅಲ್ಲಿ ಏನಾದ್ರು ಸ್ಕ್ರೀನ್ ಶಾಟ್ ಬೇಕಂದ್ರೆ, ಅಥವಾ ಮೇಲೆ ಏನಾದ್ರು ಸ್ಟಿಕ್ಕರ್ ಬೇಕಂದ್ರೆ, ಮೇಲೆ ಎಲ್ಲಾದ್ರೂ ಟೆಕ್ಸ್ಟ್ ಬರ್ಬೇಕಂತ ಹೇಳಿದ್ರೆ ಅದನ್ನ ಹೇಗೆ ಆಡ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇದೇ ವಿಡಿಯೋಗೆ ಹಾಕಿ ತೋರಿಸ್ತೀನಿ, ಯಾವ ತರ ಟೆಕ್ಸ್ಟ್ ಹಾಕೋದು, ಸ್ಕ್ರೀನ್ ಶಾಟ್ ಹಾಕೋದು ಹೇಗೆ, ಸ್ಟಿಕ್ಕರ್ ಆಡ್ ಮಾಡೋದು ಹೇಗೆ, ಮತ್ತೆ ವಿಡಿಯೋ ಸೈಡ್ ಅಲ್ಲಿ ನಾವು ಇವಾಗ ಮಾತಾಡ್ತಾ ಇರ್ಬೇಕಾದ್ರೆ ನಂದು ನೋಡಿ ಸ್ಕ್ರೀನ್ ಶಾಟ್ ಪ್ಲೇ ಆಗ್ತಾ ಇರುತ್ತೆ ಸೈಡ್, ಅದು ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಅದು ಸಿಂಪಲ್ ಆಗಿ ಅದು ಒಂದು ಸ್ಟೆಪ್, ಅದು ಥರ್ಡ್ ಸ್ಟೆಪ್. ಮತ್ತು ನೀವು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಹೇಳಕ್ಕೆ ಮರ್ತೋಯ್ತು. ಇಲ್ಲಿ ಈ ಥರ ಇದು ಬಂದಿರುತ್ತೆ, ವಿಡಿಯೋ ಸೈಜ್ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಕ್ಯಾನ್ವಾಸ್ ಅಂತ, ಇದಕ್ಕೆ ಕ್ಲಿಕ್ ಮಾಡಿ. ಇದರಲ್ಲಿ ರೇಷಿಯೋ ಅಂತ ಇದೆ, ಅದು ರೇಷಿಯೋ ಆಲ್ರೆಡಿ ನಂದು ಸೆಟ್ ಆಗಿದೆ. ಇಲ್ಲಿ 16.9 ಇದು ಯೂಟ್ಯೂಬ್ಗೆ ನೀವು ಮಾಡಬೇಕಾಗಿರುವಂಥ ರೇಷಿಯೋಗೆ ಇದಕ್ಕೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ನೀವು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಎಡಿಟಿಂಗ್ ಮಾಡ್ತಿರೋದೇನಾ ಅಂದರೆ ಇಲ್ಲಿದೆ ನೋಡಿ, ಇನ್ಸ್ಟಾಗ್ರಾಮ್ ಸೈಜ್ ಇದೆ ನೋಡಿ. ಇದು ಇನ್ಸ್ಟಾಗ್ರಾಮ್, ಇದು ರೀಲ್ಸ್, ಇದು ಟಿಕ್ಟಾಕ್ ಇದು ಸೈಜು, ಮತ್ತು ಇದು ಆ್ಯಪಲ್ ಐಫೋನ್ ಇದು ಅದರದ್ದೆಲ್ಲ ಸೈಜ್ ಡಿಫ್ರೆಂಟ್ ಇದೆ. ನಮಗೆ ಬೇಕಾಗಿರೋದು ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡ್ತೀರಾ, ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ ಇದಕ್ಕೆ ಕ್ಲಿಕ್ ಮಾಡಬೇಕು. 16x9 ಇದಕ್ಕೆ ಕ್ಲಿಕ್ ಮಾಡಿ ರೈಟಿಗೆ ಹೊಡೆದ್ರೆ ಆಯಿತು. ಅವಾಗ ಈ ಥರ ಸೈಜ್ ಬರುತ್ತೆ. ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಸೈಜ್ ಯೂಟ್ಯೂಬ್ ವೀಡಿಯೋಸ್ಗೆ. ಮತ್ತು ರೀಲ್ಸಿಗೆಲ್ಲ ಬೇರೆ ಸೈಜ್ ಇರುತ್ತೆ. ರೀಲ್ಸ್ಗೆ ಅಂದರೆ ಅಲ್ಲಿ ನೋಡಿಕೊಂಡು ನೀವು ಕ್ಲಿಕ್ ಮಾಡ್ಕೋಬೋದು ಯಾವುದಕ್ಕೆ ಬೇಕೋ ಅದಕ್ಕೆ. ಮತ್ತು ಇವಾಗ ಇದಕ್ಕೆ ಎಲಿಮೆಂಟ್ಸನ್ನು ಆ್ಯಡ್ ಮಾಡೋದು, ಇದಕ್ಕೆ ಟೆಕ್ಸ್ಟನ್ನು ಯಾವ ಥರ ಆ್ಯಡ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಇಲ್ಲಿದೆ ನೋಡಿ, ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಆಯಿತು. ಇಲ್ಲಿ ಟೆಕ್ಸ್ಟ್ ಸ್ಟಿಕ್ಕರ್ ಆ ಥರ ಇದೆ, ಟೆಕ್ಸ್ಟನ್ನು ಒಂದು ಆ್ಯಡ್ ಮಾಡೋಣ. ಓಕೆ, ಟೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಬರೆದ್ರೆ ಆಯಿತು. ನಾವು ಟೈಪ್ ಮಾಡಿದ್ರೆ ಏನು ಬೇಕಾದರೂ ಬಂತು. ಇಲ್ಲಿ ನೋಡೋಣ, ಹೌ ಯೂಟ್ಯೂಬ್ ಅಂತೇಳಿ ಟೈಪ್ ಮಾಡಿದ್ರೆ ಆಯಿತು, ಆಟೋಮ್ಯಾಟಿಕ್ ಬಂತು. ಇಲ್ಲಿ ನಿಮಗೆ ಇದು ಬೇಕಾದರೆ ಚೇಂಜ್ ಮಾಡ್ಕೋಬೋದು, ಇಮೋಜಿ, ಇದ್ರದ್ದು ಫಾಂಟ್ ಇದೆಲ್ಲ ಚೇಂಜ್ ಮಾಡ್ಕೋಬೋದು. ಅದೆಲ್ಲ ಈಸಿ, ಅದು ನಿಮ್ಗೆ ಒಮ್ಮೆ ಗೊತ್ತಾದರೆ ಸಾಕು. ಅದಕ್ಕೆ ಈ ಥರ ಇದು ರೈಟ್ ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ಬಂತು ನೋಡಿ. ದೊಡ್ಡದು ಚಿಕ್ಕದು ಮಾಡ್ಕೋಬೋದು, ನಿಮಗೆ ಎಲ್ಲಿ ಬೇಕಾದರೂ ಅಲ್ಲಿ ಇಟ್ಕೋಬೋದು. ಮೇಲ್ಗಡೆ ಬೇಕಂದರೆ ಮೇಲ್ಗಡೆ, ಮತ್ತು ಎಷ್ಟು ಲೆಂತ್ ಬೇಕು, ವೀಡಿಯೋದ ಎಂಡ್ ತನಕ ಬೇಕಂದ್ರೂ ಇಟ್ಕೋಬೋದು. ನೋಡಿ, ನಾನು ವೀಡಿಯೋದ ಎಂಡ್ ತನಕ ಇಟ್ಕೋತೀನಿ. ಸುಮ್ಮನೆ ಹೇಳ್ಕೊಂಡು ಹೋದರೆ ಆಯ್ತು, ಅದು ಆಟೋಮೆಟಿಕ್ ಬರ್ತಾ ಇರುತ್ತೆ. ಬೇಡ ಅಂದರೆ ಕಟ್ಟು ಮಾಡ್ಕೋಬೋದು. ಮಿಡ್ಲಲ್ಲಿ ಕ್ಲಿಕ್ ಮಾಡಿ ಸ್ಪ್ಲಿಟ್ ಅಂತಿದೆ, ಕಟ್ ಮಾಡಿದ್ರೆ ನೋಡಿ, ಮಿಡ್ಲಿದ್ದು ಬೇಡ ಅಂತ ಹೇಳಿದರೆ ಕಟ್ ಮುಗೀತು. ಇವಾಗ ಇಲ್ಲಿ ನೋಡಿ, ಇಲ್ಲೆಲ್ಲ
ಈ ಥರ ಇದೆ ಹೌ ಟು ಎಡಿಟ್ ವಿಡಿಯೋ. ಹಾಯ್ ಹಲೋ ನಮಸ್ತೆ. ನೋಡಿ ನಾನು ಇದು ಮೊನ್ನೆ ಲುಲು ಮಾಲ್ಗೆ ಹೋದಾಗ ತೆಗೆಸಿದಂತಹ ಒಂದು ಫೋಟೋ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಮೇಲ್ಗಡೆ ಬರ್ತಾ ಇದೆ ಅಷ್ಟೇ, ಸಿಂಪಲ್ ಅದು ರೈಟ್ ಆಯಿತಾ. ಇನ್ನು ಇದಕ್ಕೆ ಬೇಕಂದ್ರೆ ಒಂದು ಸ್ಟಿಕ್ಕರ್ ಆ್ಯಡ್ ಮಾಡೋಣ. ಸ್ಟಿಕ್ಕರ್ಸ್ ಬೇಕಂದ್ರೆ ಇಲ್ಲೇ ಇದೆ ಸ್ಟಿಕ್ಕರ್ಸ್ ಅಂತ ಇದೆ. ಸ್ಟಿಕ್ಕರ್ಸ್ ಇಲ್ಲಿ ಲಾಸ್ಟಲ್ಲಿ ಆಪ್ಷನ್ ಇದೆ, ಸ್ಟಿಕ್ಕರ್ಸ್ ಆ್ಯಡ್ ಮಾಡೋಣ. ನಿಮಗೆ ಅದಕ್ಕೆ ಬಂದು ಇಲ್ಲಿ ಫೋಟೋದಿದೆ, ಫೋಟೋ ಆಪ್ಷನ್, ಇದಕ್ಕೆ ಕ್ಲಿಕ್ ಮಾಡಿ. ಎಲ್ಲಿ ನಾನು ಆಲ್ರೆಡಿ ಇದೆಲ್ಲ ನೋಡಿ ನಂದು ಸ್ಟಿಕ್ಕರ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನಾನು ನಿಮ್ಗೆ ಬೇಕಂದ್ರೆ ಪ್ಲಸ್ ಇನ್ನೊಂದು ನೋಡಿ ಪ್ಲಸ್ಸೇ ತರೋಣ. ಇದು ಆ್ಯಕ್ಚುಲಿ ಫೋಟೋವನ್ನು ಕೂಡ ನಿಮ್ಗೆ ತರಬೋದು. ಇದಕ್ಕೆ ನಾನು ನನ್ನ ಫ್ರೆಂಡಿದು ಬಂದು ಫೋಟೋನ ತರ್ತೀನಿ ನೋಡಿ, ಸರಿನಾ. ಇದು ನಿಮ್ಗೆ ಫೋಟೋನ ಇಲ್ಲಿ ಹಾಕ್ಕೋಬೇಕಂದ್ರೂ ಇಲ್ಲಿ ಹಾಕ್ಕೋಬೋದು ಈ ಥರ, ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು, ಮತ್ತು ಚಿಕ್ಕದು ದೊಡ್ಡದು ಸೈಜ್ ಮಾಡ್ಕೋಬೋದು, ಎಲ್ಲ ಆಪ್ಷನ್ ಇದೆ ಈ ಥರ ಆಯಿತಾ. ಇದು ಫೋಟೋನ ಇಲ್ಲಿ ತಂದಿಟ್ಟಿದ್ದೀನಿ. ಇದಕ್ಕೆ ನೀವು ವೀಡಿಯೋಸ್ ಎಡಿಟ್ ಸೇರಿಸ್ತೀರಾ ಅಂದರೆ ಇಲ್ಲೋಗಿ ನಾನು ಈ ಥರ ಮಾಡ್ತೀನಿ. PIP ಅಂತ ಒಂದು ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿ ವೀಡಿಯೋಗೆ ಕ್ಲಿಕ್ ಮಾಡ್ತಿದ್ದೀನಿ. ವೀಡಿಯೋ ಬಂದರೆ ನೋಡಿ ಇದು ಆ್ಯಕ್ಚುಲಿ ಸಣ್ಣ ಸ್ಕ್ರೀನ್ಶಾಟ್ ಯಾವುದಾದ್ರೂ, ಸ್ಕ್ರೀನ್ ರೆಕಾರ್ಡಿಂಗ್ ಯಾವುದಾದ್ರೂ ಇಲ್ಲಿದೆ ನೋಡಿ, ಸೆಲೆಕ್ಟ್ ಮಾಡಿದ್ದೀನಿ. ಇದು ನಾನು ನಂದು ಸ್ಕ್ರೀನ್ ರೆಕಾರ್ಡಿಂಗ್, ಇದು ಅಗತ್ಯ ಇಲ್ಲ ಆ್ಯಕ್ಚುಲಿ, ಆದರೂ ನಾನು ತೋರಿಸ್ತಿದ್ದೀನಿ. ಸೌಂಡ್ ಬೇಡ ಇದ್ರದ್ದು. ಇದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಇದು ಇಲ್ಲಿ ಸೈಡಲ್ಲಿ ಹಾಕಿದ್ರೆ ಆಯ್ತು ತಂದು. ಇದು ನಿಮಗೆ ಈ ಥರನೂ ಹಾಕೋಬೋದು. ಅದು ಫಸ್ಟ್ ನಾನು ಅವ್ರ ಫೋಟೋ ಹಾಕಿದ್ರಿಂದ ಅದು ಹೊರಗಡೆ ಬರ್ತಾಯಿದೆ. ಇಲ್ಲಿ ಮಿಡ್ಲಲ್ಲಿ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಇಲ್ಲಿ ಮಿಡ್ಲಲ್ಲಿ ಇಟ್ಬಿಡೋಣ. ಇವಾಗ ನೋಡಿ ಅದು ಸ್ಕ್ರೀನ್ಶಾಟ್ ನಿಮ್ಗೆ ಕಾಣಿಸ್ತಿರ್ಬೋದು. ಈ ಥರ ದೊಡ್ಡದು ಮಾಡ್ತೀನಿ, ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಹಾಯ್ ಹಲೋ ನಮಸ್ತೆ. ನೋಡಿ ನಾನು ಇದು ಮೊನ್ನೆ ಲುಲು ಮಾಲ್ಗೆ ಹೋದಾಗ ಇದನ್ನು ಕಟ್ ಮಾಡಿ ಡಿಲೀಟು ಮಾಡ್ಬೋದು ಆ ಥರ ಅಷ್ಟೇ. ಇದು ವೀಡಿಯೋ ಆ್ಯಡ್ ಮಾಡುವಂಥ ಒಂದು ಈಸಿ ಮೆಥಡ್. ಓಕೆ, ಅದಾದ ನಂತರ ಇನ್ನು ಆ್ಯನಿಮೇಷನ್ ಬೇಕಂದ್ರೂ ಆ್ಯಡ್ ಮಾಡ್ಬೋದು, ಸ್ಕ್ರೀನ್ಶಾಟ್ ಬೇಕಂದ್ರೂ ಆ್ಯಡ್ ಮಾಡ್ಬೋದು, ಎಲ್ಲ ಸೇಮ್ ಅದೇ ಥರ. ನೀವು ಇಲ್ಲಿ ಹೋಗಿ PIPಗೂ ಹೋಗ್ಬೋದು. PIPಗೆ ಹೋಗಿ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋ ಆ್ಯಡ್ ಮಾಡೋಣ. ಓಕೆ, ಫೋಟೋ ಆ್ಯಡ್ ಮಾಡೋಣ ಅಂದರೆ ಯಾವುದಾದ್ರೂ ನಂದು ಡಾಲ್ ಇದೊಂದು ಫೋಟೋ ಇದೆ, ಡಾಲಿದ್ದು ಫೋಟೋ ಆ್ಯಡ್ ಮಾಡೋಣ. ಓಕೆ, ಈ ಡಾಲಿದ್ದು ಫೋಟೋ ಆ್ಯಡ್ ಮಾಡಬೇಕಂದ್ರೆ ಅಷ್ಟೇ ಸೇಮ್ ಇದನ್ನು ಈ ಥರ ತೆಗೆದು ಇದ್ರ ಮೇಲೆ ತಂದಿಟ್ರೆ ಆಯಿತು, ಮುಗೀತು. ಏನಿಲ್ಲ, ಒಂದೊಂದೇ ಆ್ಯಡ್ ಮಾಡ್ತಾ ಒಂದೊಂದೇ ಕಲಿತಾ ಹೋದ್ರೆ ಮುಗೀತು. ಇದು ಥರ್ಡ್ ಸ್ಟೆಪ್ಪಲ್ಲಿ ಸ್ವಲ್ಪ ತುಂಬ ಇದು ಆಪ್ಷನ್ಸ್ ಇದೆ, ನಿಮ್ಗೆ ಅದನ್ನು ಒಂದೊಂದನ್ನೇ ಟ್ರೈ ಮಾಡಿ ನೋಡಿ. 4ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೇಕಿಂಗ್ ದಿ ರೈಟ್ ಕಟ್. ಓಕೆ, ರೈಟ್ ಕಟ್ ಅಂತ ಹೇಳಿದ್ರೆ ಇವಾಗ ನಾನು ಒಂದು ವಿಡಿಯೋ ಮಾಡಿ 1 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಹೋದ್ರೆ ಅದಲ್ಲಿ 2-3 ಮಿಸ್ಟೇಕ್ ಇದ್ದೇ ಇರುತ್ತೆ. ನಾವು ಮನುಷ್ಯರು ಮಾತಾಡಬೇಕಾದ್ರೆ ತಪ್ಪುಗಳು ಬಂದೇ ಬರುತ್ತೆ, ಸಹಜ. ಮಿಸ್ಟೇಕ್ ಆದ್ರೆ ಮತ್ತೆ ನಾವು ಮಾತಾಡ್ಬೇಕಾದ್ರೆ ಓ ಅಂತೆಲ್ಲ ಸೌಂಡ್ ಎಲ್ಲ ಎಕೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ. ಅದು ನಮ್ಗೆ ಮೈಂಡ್ಗೆ ವರ್ಡ್ಸ್ ಟಕ್ ಅಂತ ಬರೋದಿದ್ರೆ ಅಲ್ಲೊಂದು ಗ್ಯಾಪ್ ಬರುತ್ತೆ, ಗ್ಯಾಪ್ ಫಿಲ್ ಆಗುತ್ತೆ. ಅವಾಗ ಅದನ್ನ ನಾವು ರಿಮೂವ್ ಮಾಡಬೇಕು. ಅದನ್ನ ಹೇಳೋದು ಕಟ್. ಎಲ್ಲಿ ನಮ್ದು ಮಿಸ್ಟೇಕ್ಸ್ ಆಗಿದೆ ಅದನ್ನ ಅಲ್ಲಿ ಸೌಂಡ್ ಅಥವಾ ವಿಡಿಯೋದಲ್ಲಿ ಕಟ್ ಮಾಡಬೇಕು, ನಿಮ್ಗೆ ಗೊತ್ತಿರಬೇಕು. ಅದು ಕರೆಕ್ಟ್ ಆಗಿಲ್ಲದಿದ್ರೆ ನೀವು ಎಷ್ಟೇ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡಿದ್ರು, ನೀವೆಷ್ಟು ಒಳ್ಳೆ ವಿಡಿಯೋ ಮಾಡಿದ್ರು, ಈ ನಾವು ಮಾತಾಡಿರುವಂತಹ ತುಂಬಾ ಮಿಸ್ಟೇಕ್ಸ್ ವರ್ಡ್ಸ್ ಅನ್ನ ಸರಿಯಾಗಿ ಕಟ್ ಮಾಡದಿದ್ರೆ ಆ ವಿಡಿಯೋ ಇಡೀ ಗಾರ್ಬೇಜ್ ಆಗಿರುತ್ತೆ. ನೀವು ಎಷ್ಟು ಒಳ್ಳೆ ವಿಡಿಯೋ ಮಾಡಿದ್ರು ಅದು ಫೇಲ್ ಆಗುತ್ತೆ. ಅದಕ್ಕೆ ನಿಮ್ಗೆ ಕಟ್ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಗೊತ್ತಿರಬೇಕು. ನೀವು ಮಾತಾಡಿರುವಂತಹ ರಾಂಗ್ ವರ್ಡ್ಸ್ ಅನ್ನ ಎಲ್ಲಿ ಕಟ್ ಮಾಡಬೇಕು ಅಂತ ಹೇಳಿ ಗೊತ್ತಿರಬೇಕು. ಅದನ್ನ ಕೂಡ ನಾನು ವಿತ್ ವಾಯ್ಸ್ ಓವರ್ದು ಗ್ರಾಫ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ವಿಡಿಯೋ ಹೋಗೋಣ. ಇನ್ನು 4ನೇ ಪಾಯಿಂಟಿಗೆ ಬರೋಣ, ಮೇಕಿಂಗ್ ದಿ ರೈಟ್ ಕಟ್. ಓಕೆ, ಇದು ಆಲ್ರೆಡಿ ನಾನೊಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೇನೆ. ಇದರಲ್ಲಿ ನಾವು ಎಲ್ಲೆಲ್ಲ ನಾವು ಮಿಸ್ಟೇಕಾಗಿ ಮಾತಾಡಿದ್ದೀವಿ, ಮತ್ತು ನಾವು ಮಾತಾಡಬೇಕಾದ್ರೆ ಎಲ್ಲೆಲ್ಲ ನಮ್ಮದು ಮಾತು ಸ್ಟಕ್ ಆಗಿದೆ ಆ ಪೋರ್ಷನನ್ನು ನಾವು ಕಟ್ ಮಾಡಬೇಕು. ಅದಕ್ಕಾಗಿ ನಾನು ಇವಾಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೌಂಡ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಟ್ರೈಪಾಡ್ ಎಲ್ಲ ಇದೆ, ಜಾಸ್ತಿ ಕೊಡೋಣ. ಓಕೆ, ಈ ಥರ ಇರುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅದನ್ನು ನಾವು ಕಟ್ ಮಾಡೋಣ. ಓಕೆ, ಸೊ ಇದಕ್ಕೆ ಸ್ಪ್ಲಿಟ್ಟಿಗೆ ಕ್ಲಿಕ್ ಮಾಡಬೇಕು. ಸ್ಪ್ಲಿಟ್ ಅಂತ ಇದೆ, ಇಲ್ಲಿ ಇಷ್ಟು ಸ್ಪಾಟ್ ಹೆಚ್ಚು ಕಮ್ಮಿ ಹೋಗಿದೆ. ಇದನ್ನು ಡಿಲೀಟ್ ಮಾಡಿದ್ರೆ ಆಯಿತು. ಹಾಗಾದರೆ ಒಂದು ವೀಡಿಯೋ ಇದ್ದಿದ್ದು 2 ಆಯಿತು ನೋಡಿ. ಕಟ್ ಮಿಡ್ಲಲ್ಲಿ ಒಂದು ಸ್ಪೇಸ್ ಇದೆ, ಅಲ್ಲಿಗೆ ಬೇಕಾದ್ರೆ ಟ್ರಾನ್ಸಿಷನು ಹಾಕ್ಬೋದು. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ
ವಿಡಿಯೋ ಟ್ರೈಪಾಡ್ ಎಲ್ಲ ಇದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಲ್ಲೂ ನಮ್ಗೊಂದು ಕಟ್ಟಬೇಕಂದ್ರೆ ಕೊಡ್ಬೋದು ನೋಡಿ. ಅನದರ್ ವಿಡಿಯೋ ಎಂಡ್ ಆಗೋಲ್ಲಿಗೆ. ಓಕೆ, ಇದನ್ನು ಈ ಥರ ಮಾಡಿ ಟ್ರಿಮ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಇಲ್ಲಿ ಈ ಕಡೆ ಬೇಕಂದ್ರೆ ಇದನ್ನು ಡಿಲೀಟ್ ಮಾಡ್ಬೋದು, ಈ ಕಡೆ ಬೇಕಾದ್ರೆ ಇದನ್ನು ಡಿಲೀಟ್ ಮಾಡ್ಬೋದು. ನಮಗೀಗ ಬೇಕಾಗಿರೋದು ಮಿಡ್ಲ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದೆ. ಓಕೆ, ಹೋಯ್ತು. ಇವಾಗ ನಿಮಗೆ ಅದು ಡಿಲೀಟ್ ಮಾಡಿದ ವಾಪಸ್ ಬೇಕಂದರೆ ಇಲ್ಲಿ ರಿಟರ್ನ್ ಆಪ್ಷನ್ ಒಂದಿದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ. ಅದು ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬಂತು. ಅದು ವಾಪಸ್ ಅದನ್ನು ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಟ್ರೈಪಾಡೆಲ್ಲ ಇದೆ. ಇವಾಗ ನಾವು ಒಂದು ಹೊಸ ಟ್ರೈಪಾಡೆಲ್ಲ ತೊಗೊಂಡಿದ್ದೀವಿ. ಮತ್ತು ನೀವು ಎಲ್ಲಿ ನಿಮಗೆ ಕಟ್ಟಬೇಕು ಅಲ್ಲಿಗೆ ಕಟ್ಟಿಡ್ಕೊಂಡ್ರೆ ಆಯಿತು. ಇವಾಗ ನನಗೆ ಆ್ಯಕ್ಚುಲಿ ಅದರದ್ದು ವೀಡಿಯೋದು ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿಲ್ಲ. ನಂದು ಆಲ್ರೆಡಿ ಒಂದು ಮೈಕ್ ಆನ್ ಆಗಿದೆ ಅದಕ್ಕೆ. ಇವಾಗ ನಾನು ಇಲ್ಲೊಂದು ಕಟ್ ಮಾಡ್ಕೊಳ್ಳೋ ಮಿಡ್ಲಲ್ಲೇ ಒಂದು ಕಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಸ್ಪ್ಲಿಟ್ ಹೊಡೆದೆ, ಇಲ್ಲಿಂದ ಈ ಪೋರ್ಷನ್ ಇಷ್ಟು ಬೇಡ ಅಂತ ತಿಳ್ಕೊಳ್ಳೋಣ. ಬೇಕು ಆ್ಯಕ್ಚುಲಿ ಇದು ನಂದು ಸೌಂಡ್ ಅದು ಕೇಳಿಸ್ತಿಲ್ಲ ಇರೋದಿರೋ ಕಾರಣದಿಂದ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ. ಇಲ್ಲಿ ತನಕ ಬಂದು ಇದಕ್ಕೊಂದು ಸ್ಪ್ಲಿಟ್. ಆವಾಗ 2 ಇದ್ದಿದ್ದು ವೀಡಿಯೋ 3 ಆಯಿತು. ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಡಿಲೀಟ್ ಕೊಡಿದ್ರೆ ಕಟ್ ಆಯಿತು ಅಷ್ಟೇ, ಸಿಂಪಲಾಗಿ. ಈ ಕಟ್ ಮಾತ್ರ ನೀವು ನೋಡ್ಕೊಂಡು ಕಟ್ ಮಾಡಬೇಕು. ಮತ್ತು ಇದಕ್ಕೆ ನೀವು ಏನಾದರೂ ಇವಾಗ ಮ್ಯೂಸಿಕ್ ಸೇರಿಸ್ತೀರ ಅಂದರೆ ಆಡಿಯೋ ಕ್ಲಿಕ್ ಮಾಡಿ ಒಂದು ಮ್ಯೂಸಿಕ್ ಸೇರಿಸಿ ಒಂದು ನೋಡಿ ಬಂತಿದ್ದು. ಇಲ್ಲಿ ಆಡಿಯೋ ಇದೆ, ಆಡಿಯೋವನ್ನು ಕೂಡ ನಿಮಗೆ ಹೇಗೆ ಬೇಕಾದರೂ ಆ ಥರ ಕಟ್ ಮಾಡ್ಕೋಬೋದು. ಇವಾಗ ಇಲ್ಲಿ ನಿಮ್ಗೆ ಆಡಿಯೋ ಬೇಡ ಅಂತೇಳಿ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡಿ ಇಲ್ಲಿ ತನಕ ಈ ಆಡಿಯೋ ಬೇಡ ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿ ಈ ಪೋರ್ಷನ್ ಬೇಡ ಅಂದರೆ ಇಲ್ಲಿ ಡಿಲೀಟ್ ಮಾಡ್ಬೋದು. ನೋಡಿ ಈ ಥರ ಬಂತು. ಮತ್ತು ಇದನ್ನು ಒಟ್ಟಿಗೆ ಜಾಯಿಂಟ್ಸ್ ಮಾಡಬೇಕಂದ್ರೆ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಆಯಿತು, ಅದು ಬರುತ್ತೆ. ಮೇಲ್ಗಡೆ ಬೇಕಂದ್ರೆ ಮೇಲ್ಗಡೆ ಇಟ್ಕೋಬೋದು, ಕೆಳಗಡೆ ಬೇಕಂದ್ರೆ ಕೆಳಗಡೆ ಇಟ್ಕೋಬೋದು. ಯಾವ ಥರ ಬೇಕಂದ್ರೆ ಆಗುತ್ತೆ. ಆಪ್ಷನ್ ಇದೆ, ತುಂಬ ಆಪ್ಷನ್ ಇದೆ. ನೀವು ಇದನ್ನು ನೋಡ್ತಾ ಕಲಿತೀರಿ. ಒಂದು 2 ಸಲ ಯೂಸ್ ಮಾಡಿ, ಅವಾಗ ನಿಮಗೆ ಇದ್ರದ್ದು ಆಪ್ಷನ್ ಏನು ಅಂತ ಗೊತ್ತಾಗುತ್ತೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬರ್ತಾ ಇದೆ ಅಂತ ಹೇಳಲ್ಲ ಇದೆ, ಸೌಂಡ್ 2 ಇದೆ. ಹಾಗಾದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾನೆ. ಈ ವಿಡಿಯೋ ನಿಮ್ಗೆ ಒಮ್ಮೆ ನೋಡಿ ಅರ್ಥ ಆಗದಿದ್ರೆ 2 ಸಲ ನೋಡಿ, 2 ಸಲ ನೋಡಿ ಅರ್ಥ ಆಗದಿದ್ರೆ 3 ಸಲ ನೋಡಿ. ಯಾಕಂತ ಹೇಳಿದ್ರೆ ವಿಡಿಯೋದು ಬೇಸಿಕ್ ನಿಮಗೆ ಗೊತ್ತಿಲ್ಲದಿದ್ರೆ ನೀವು ಎಷ್ಟೇ ವಿಡಿಯೋ ಮಾಡಿ ಕೂಡ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಅದು ಇಷ್ಟ ಆಗಲ್ಲ. ನಿಮ್ದು ಬೇಸಿಕ್ ನಿಮ್ಗೆ ಗೊತ್ತಿರಲೇಬೇಕು. ನೀವು ಅದು ಫೌಂಡೇಶನ್ ಚೆನ್ನಾಗಿ ಕಲ್ತಿರ್ಲೇಬೇಕು. ಇವಾಗ ನೀವು ಸಣ್ಣದಿರ್ಬೇಕಾದ್ರೆ ಈ ABCD ಎಲ್ಲ ಕರೆಕ್ಟ್ ಆಗಿ ಕಲ್ತಿದ್ರಿಂದ ಇವಾಗ ಇಂಗ್ಲಿಷ್ ಕನ್ನಡ ಮಾತಾಡಕ್ಕೆ ಓದಕ್ಕೆ ಬರೆಯಕ್ಕೆಲ್ಲ ಬರುತ್ತೆ. ಓಕೆ, ಅದೇ ನಿಮ್ಗೆ ಗೊತ್ತಿಲ್ಲದಿದ್ರೆ ನಿಮ್ಗೆ ಬರೆಯೋಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಏನು ಗೊತ್ತಿರಲ್ಲ. ಕರೆಕ್ಟಾ? ಇದು ಆಕ್ಚುಲಿ ನಿಮ್ದು ವಿಡಿಯೋ ಎಡಿಟಿಂಗ್ದು ಯೂಟ್ಯೂಬ್ ಕರಿಯರ್ ಇದು ABCD ಅಂತ ತಿಳ್ಕೊಂಡು ಈ ವಿಡಿಯೋವನ್ನ ನೋಡಿ 2 ಸಲ ನೋಡಿ, 3 ಸಲ ನೋಡಿ, ಅರ್ಥ ಆಗಿದ್ರೆ 5 ಸಲನೂ ನೋಡಿ. ಯಾಕಂದ್ರೆ ನಿಮ್ದು ನೋಡ್ಬಿಟ್ಟು ಗೊತ್ತಾಗಲ್ಲ ಅಂತ ಬರೆದಿಟ್ಕೊಂಡು ನೋಡಿ. ಅದೇ ತರ ನೀವು ಹೋಗಿ ಇನ್ಶಾರ್ಟ್ ಅಲ್ಲಿ ಟ್ರೈ ಮಾಡಿ ನೋಡಿ. ಅದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡ್ಲೇಬೇಕು. ಮಿನಿಮಮ್ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ನಿಮ್ಗೆ ಅದು ಬರೋದೇ ಇಲ್ಲ. ಸ್ವಲ್ಪ ಟಫ್ ಇದೆ. ಏನಂತಿಲ್ಲ, ನೀವು ಒಂದು 4-5 ಸಲ ನೋಡಿ ಅದನ್ನೇ ಯೂಟ್ಯೂಬ್ ಅಲ್ಲಿ ಕಲ್ತ್ರೆ ಆರಾಮ್ಸೆ ಬಂದೇ ಬರುತ್ತೆ. ತುಂಬಾ ಈಸಿ ಇದೆ. ಒಂದ್ಸಲ ನಿಮ್ಗೆ ಅದು ಗೊತ್ತಾದ್ರೆ ಮತ್ತೆ ನಿಮ್ ಲೈಫ್ ಟೈಮ್ ಅದ್ರಲ್ಲಿ ಮತ್ತೆ ಮರೆಯೋದು ಆ ತರ ಏನಿಲ್ಲ. ಟೆಕ್ನಿಕ್ ಒಮ್ಮೆ ಗೊತ್ತಾದ್ರೆ ಮುಗೀತು. ಮತ್ತೆ ನಿಮ್ ಲೈಫ್ ಟೈಮ್ ನಿಮ್ಗೆ ಎಡಿಟಿಂಗ್ ಮಾಡ್ಬೋದು, ಈಸಿಯಾಗಿ ಎಲ್ಲ ವಿಡಿಯೋಸ್ ಅನ್ನ ಎಡಿಟಿಂಗ್ ಮಾಡ್ಬೋದು. ಸರಿನಾ? ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ಇದು 4 ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ 4 ಪಾಯಿಂಟ್ಸ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅವಾಗ ಆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇದು ವಿಡಿಯೋ ಚೆನ್ನಾಗಿದೆ, ನೆಕ್ಸ್ಟ್ ಎಡಿಟಿಂಗ್ ಅನ್ನ ಹೇಳ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ನಾನು ಇವತ್ತು ಹೇಳಿದಂತಹ ಸ್ಕಿಲ್ಸ್ ಅನ್ನ 4 ಪಾಯಿಂಟ್ಸ್ ಅನ್ನ ನೀವು ಒಮ್ಮೆ ಇನ್ಸ್ಟಾಟ್ ಅಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಒಮ್ಮೆ ಗೊತ್ತಾಗಿದ್ರೆ 2 ಸಲ ನೋಡಿ, 2 ಸಲ ಗೊತ್ತಾದ್ರೆ 4 ಸಲ ನೋಡಿ ಅಷ್ಟೇ. ಗೊತ್ತೇ ಗೊತ್ತಾಗುತ್ತೆ. ತುಂಬಾ ಈಸಿ ಇದೆ. ಇದಕ್ಕಿಂತ ಈಸಿಯಾಗಿ ನಿಮ್ಗೆ ಯಾರು ಹೇಳ್ಕೊಡಲ್ಲ ಎಡಿಟಿಂಗ್. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.